ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ಸೌದಿ, ದುಬೈ, ಕತಾರ್ ಅಂದರೆ ನಮ್ಮ ಕಣ್ಮುಂದೆ ಏನು ಬರ್ತಾ ಇತ್ತು? ಮುಗಿಲೆತ್ತರದ ಬಿಲ್ಡಿಂಗ್ಗಳು, ರಸ್ತೆ ತುಂಬ ಓಡಾಡೋ ಲಕ್ಸುರಿ ಕಾರ್ಗಳು ಮತ್ತು ಪ್ರಪಂಚದಲ್ಲೇ ಎಲ್ಲೂ ಇಲ್ಲದ ಸೇಫ್ಟಿ ಇಲ್ಲಿದೆ ಅನ್ನೋ ಇಮೇಜ್. ಬ್ರೇಟ್ ಲೀ, ಆಸ್ಟ್ರೇಲಿಯನ್ ಕ್ರಿಕೆಟರ್, ಭಾರತ ಅಲ್ಲ ಆಸ್ಟ್ರೇಲಿಯಾ, ಸೇಫ್ ಅಂತ ಕರೆಸ್ಕೊಳ್ಳೋ ಆಸ್ಟ್ರೇಲಿಯಾ, ಅಲ್ಲಿನ ಸ್ಟಾರ್ ಬೌಲರ್ ಆಗಿದ್ದವರು ಆಸ್ಟ್ರೇಲಿಯಾ ಬಿಟ್ಟು ದುಬೈಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. 2 ದಿನದ ಹಿಂದೆ ಅವ್ರ ಸ್ಟೇಟ್ಮೆಂಟ್ ಬಂದಿತ್ತು, ನನಗೆ ಜಗತ್ತಿನ ಅತ್ಯಂತ ಸೇಫೆಸ್ಟ್ ಜಾಗ ಅಂತ ಅನಿಸುತ್ತೆ ದುಬೈ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರು. ಆ ಆರ್ಟಿಕಲ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆದರೆ 24 ಗಂಟೆಯಲ್ಲಿ ಆ ಸೇಫ್ಟಿ ಇಮೇಜ್ ಒಡೆದು ಹೋಗಿದೆ. ಭೂಮಿಯ ಮೇಲಿನ ಸ್ವರ್ಗ ಅಂತ ಕರೆಸ್ಕೊಳ್ತಾ ಇದ್ದ ಜಾಗಗಳು ನರಕ ಆಗೋಗಿವೆ. ನೋಡಿ, ದುಬೈನ ಪ್ರತಿಷ್ಠಿತ ಫೇರ್ಮಾಂಟ್ ಹೋಟೆಲ್ ಹೊತ್ತಿ ಉರಿತಾ ಇದೆ. ಪಾಮ್ ಜುಮೇರಾ, ಭೂಮಿಯ ಮೇಲಿನ ಸ್ವರ್ಗ, ಇರಾನ್ ಬಿಟ್ಟ ಮಿಸೈಲ್ ಬಂದು ಇದಕ್ಕೆ ಹೊಡೆದಿದೆ. ಅಷ್ಟೇ ಅಲ್ಲ, ಜಗತ್ತಿನ ಏಕೈಕ 7 ಸ್ಟಾರ್ ಹೋಟೆಲ್ ಬುರ್ಜ್ ಅಲ್ ಅರಬ್ ಕಾಂಪೌಂಡ್ ಒಳಗೂ ಕೂಡ ಮಿಸೈಲ್ನ ಚೂರುಗಳು ಬಿದ್ದಿವೆ. ದೃಶ್ಯಗಳು ನೋಡಿದ್ರೆ ಇದೇ ಜಲ್ಲನತೆ. ಬುರ್ಜ್ ಖಲೀಫಾ ನಿಂತಿದೆ, ಅದರ ದೃಶ್ಯ ವ್ಯಾಪ್ತಿಯಲ್ಲೇ ಸ್ಫೋಟಕಗಳು, ಬಾಂಬ್ಗಳು ಹಾರಿವೆ. ಗುರಿ ಅದಕ್ಕೆ ಬಿದ್ದಿಲ್ಲ ಅಷ್ಟೇ, ಬುರ್ಜ್ ಖಲೀಫಾಗೆ ಬಿದ್ದಿದ್ರೆ, ಅದಕ್ಕೆ ಹೊಡೆದಿದ್ರೆ. ಅಮೆರಿಕದಲ್ಲಿ ಏನಾಗಿತ್ತಲ್ಲ ಅವಳಿ ಕಟ್ಟಡ, ಅದಕ್ಕಿಂತ ಭಯಾನಕವಾದ ದೃಶ್ಯಗಳು ನಮಗೆ ನೋಡೋಕೆ ಸಿಗ್ತಾ ಇತ್ತು. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಕಿತ್ತಾಟದ ನಡುವೆ ಸುಮ್ಮನೆ ಕುಳಿತಿದ್ದ ಮತ್ತು ತೀರಾ ಶಾಂತಿಯುತವಾಗಿದ್ದ ಶ್ರೀಮಂತ ಸುನ್ನಿ ಅರಬ್ ರಾಷ್ಟ್ರಗಳು ಈಗ ಅಕ್ಷರಶಃ ಯುದ್ಧದ ಭೀತಿಯಲ್ಲಿ ನಡುತ್ತಾ ಇವೆ. ಆಯತುಲ್ಲಾ ಅಲಿ ಖಾಮೆನೈ ಸಾವಿನ ಸುದ್ದಿ ಬರ್ತಾ ಇದ್ದ ಹಾಗೆ ಇರಾನ್ ರೊಚ್ಚಿಗೆದ್ದಿದೆ. ಪ್ರತಿಕಾರದ ಬೆಂಕಿ ಈಗ ಇರಾನ್ ಬಾರ್ಡರ್ ದಾಟಿ ನೇರವಾಗಿ ಸುನ್ನಿ ಗಲ್ಫ್ ರಾಷ್ಟ್ರಗಳ ಮನೆ ಬಾಗಿಲಿಗೆ ಬಂದಿದೆ. ನೇರ ಪರಿಣಾಮ ಆಗ್ತಿರೋದು ಯಾರ ಮೇಲೆ ಗೊತ್ತಾ? ಅಲ್ಲಿ ಕೆಲಸ ಮಾಡ್ತಿರೋ 90 ಲಕ್ಷಕ್ಕೂ ಅಧಿಕ ಭಾರತೀಯರ ಮೇಲೆ. ಆಲ್ಮೋಸ್ಟ್ 1 crore ಇಂಡಿಯನ್ಸ್. ದುಬೈ ಡ್ರೀಮ್ ಕಾಣ್ತಾ ಇದ್ದವರು ಈಗ ಜೀವ ಉಳಿಸ್ಕೊಳ್ಳೋಕೆ ಲಗೇಜ್ ಎಲ್ಲಿದೆ, ಪ್ಯಾಕ್ ಮಾಡಬೇಕಾ ಅಂತ ಥಿಂಕ್ ಮಾಡೋ ಪರಿಸ್ಥಿತಿ ಬಂದಿದೆ. ಹಾಗಿದ್ರೆ ಅಲ್ಲಿ ಏನಾಗ್ತಾ ಇದೆ? ಅಲ್ಲಿರೋ ಭಾರತೀಯರ ಸ್ಥಿತಿಗತಿ ಏನು? ಶ್ರೀಮಂತ ನಗರಗಳು ನಿಜಕ್ಕೂ ಸೇಫಾ? ಎಲ್ಲವನ್ನ ಕ್ವಿಕ್ ಆಗಿ ಈಗ 1 by 1 ನೋಡ್ತಾ ಹೋಗೋಣ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಗಲ್ಫ್ ಅಂಡರ್ ಅಟ್ಯಾಕ್, ಏನಾಗ್ತಾ ಇದೆ ಅಲ್ಲಿ? ಬೆಳವಣಿಗೆಗಳನ್ನು ನೋಡಿದ್ರೆ ಇದೆ ನಡುಗುತ್ತೆ. ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಭೀಕರ ದಾಳಿಯಲ್ಲಿ ಖಮೇನೈ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಬರ್ತಿದ್ದ ಹಾಗೆ ಇರಾನಿಗ ಮಾಡು ಇಲ್ಲವೇ ಮಡಿ ಮೋಡ್ಗೆ ಹೋಗಿದೆ. ನಮ್ಮ ನಾಯಕನ ಸಾವಿಗೆ ಅಮೆರಿಕ ಕಾರಣ. ಆ ಅಮೆರಿಕದ ಮಿಲಿಟರಿ ನೆಲೆಗಳು ಎಲ್ಲೆಲ್ಲಿವೆಯೋ ಅಲ್ಲೆಲ್ಲ ಬೆಂಕಿ ಬೀಳುತ್ತೆ. ನಿಮ್ಮ ಅಮೆರಿಕದ ಫ್ರೆಂಡ್ಸ್ ಅಲ್ವಾ ನೀವು, ಅವರೊಟ್ಟಿಗೆ ಸೇರ್ಕೊಂಡಿದ್ದೀರಲ್ವಾ ಅಂಥೇಳಿ ಇರಾನ್ ಸುನ್ನಿ ಮುಸ್ಲಿಂ ರಾಷ್ಟ್ರಗಳ ಮೇಲೆ ಮಿಸೈಲ್ನ ಮಳೆಗರೆದಿದೆ, ಕಂಟಿನ್ಯೂ ಮಾಡಿದೆ. 6 ಕೊಲ್ಲಿ ರಾಷ್ಟ್ರಗಳ ಮೇಲೆ, ಗಲ್ಫ್ ರಾಷ್ಟ್ರಗಳ ಮೇಲೆ, 22 ಅಮೆರಿಕನ್ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಮೊದಲಿಗೆ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇಸ್ಲಾಮಿಕ್ ವರ್ಲ್ಡ್ನಲ್ಲೇ ಆಧುನಿಕತೆಗೆ ಮತ್ತು ಆಧುನಿಕ ಶ್ರೀಮಂತಿಕೆಗೆ, ಆಧುನಿಕ ಹಣಕಾಸು ಹಬ್ ಅನ್ನೋ ಒಂದು ಖ್ಯಾತಿಯನ್ನು ಪಡೆದಿದ್ದ ನಗರ. ಲಾ ಆ್ಯಂಡ್ ಆರ್ಡರ್ ಅಂದರೆ, ಸೇಫ್ ಲೈಫ್ ಅಂದರೆ ದುಬೈ ರೀ ಅಂತ ಎಲ್ಲ ಧರ್ಮೀಯರು ಹೇಳಿ ಅಲ್ಲಿ ಹೋಗಿ ದುಬೈಗೆ ಹೋಗಬೇಕು, ಅಲ್ಲಿ ಸೆಟ್ಲ್ ಆಗಬೇಕು ಅಂತ ಓಡ್ತಾ ಇದ್ದ ನಗರ. ಲಕ್ಸುರಿ ಹೋಟೆಲ್ಸ್, ಲಕ್ಸುರಿ ಲೈಫ್ ಸ್ಟೈಲ್, ರಿಚ್ ಸಿಟಿ. ಅಲ್ಲಿ ಈಗ ಇರಾನ್ ಸೇನೆ ಪಿನ್ ಪಾಯಿಂಟ್ ಮಾಡಿ ಹೊಡೆಯೋಕೆ ಶುರು ಮಾಡಿದೆ ಲಕ್ಸುರಿ ಪ್ಲೇಸಸ್ಗೆ. ರಿಪೋರ್ಟ್ಸ್ ಪ್ರಕಾರ ದುಬೈನ ಐಷಾರಾಮಿ ಪಾಮ್ ಜುಮೇರಾ ಏರಿಯಾದಲ್ಲಿರೋ ಫೇಮಸ್ ಫೇರ್ಮಾಂಟ್ ಹೋಟೆಲ್ ಮೇಲೆ ಇರಾನ್ನ ಮಿಸೈಲ್ ಬಂದು ಅಪ್ಪಳಿಸಿದೆ. ನೋಡ್ತಿದ್ದ ಹಾಗೆ 5 ಸ್ಟಾರ್ ಹೋಟೆಲ್ ಧಗಧಗಿಸಿದೆ. ಅಲ್ಲಿನ ಎಂಟ್ರೆನ್ಸ್ನಲ್ಲಿ ಬೆಂಕಿ ಬಿದ್ದಿರೋದ್ರಿಂದ ಜನ ಓಡೋಕೆ ದಾರಿ ಇಲ್ಲದೆ ಪರದಾಡಿದ್ದಾರೆ. 4 ಸೀರಿಯಸ್ ಆಗಿ ಗಾಯಗೊಂಡಿದ್ದಾರೆ. ಇನ್ನು ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಮತ್ತು ಜಬಲ್ ಅಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಅಷ್ಟೇ ಅಲ್ಲ, ದುಬೈನ ಐಕಾನಿಕ್ ಬುರ್ಜ್ ಅಲ್ ಅರಬ್ ಹೋಟೆಲ್ ಮೇಲೂ ಕೂಡ ಡ್ರೋನ್ ದಾಳಿಯಾಗಿದೆ. ಅದೃಷ್ಟವಶಾತ್ ಡ್ರೋನನ್ನು ಇಂಟರ್ಸೆಪ್ಟ್ ಮಾಡಲಾಯಿತು. ಅದರ ಚೂರುಗಳು ಬಿದ್ದು ಅಲ್ಲೂ ಕೂಡ ಸ್ವಲ್ಪ ಬೆಂಕಿ ಕಾಣಿಸ್ಕೊಂಡಿದೆ. ಆದರೆ ನೋಡಿ ಎಷ್ಟು ಹತ್ತಿರಕ್ಕೆ ಬಂದಿದ್ದಾವೆ ಅಂತ ಹೇಳಿ ಇರಾನ್ ಕಳಿಸಿದಂಥ ಸ್ಫೋಟಕಗಳು. ಏನಾಗ್ತಿತ್ತು ಈ ಬುರ್ಜ್ ಅಲ್ ಅರಬ್ಗೆ ಹೊಡೆದಿದ್ರೆ? ಯಾವ ಜಾಗವನ್ನು ಸೇಫ್ ಅಂತ, ಲಕ್ಸುರಿ ಅಂತ ಅನ್ಕೊಂಡಿದ್ವು, ಅದೇ ಜಾಗದಲ್ಲಿ ಇವತ್ತು ಜನ ಪ್ರಾಣ ಉಳಿಸ್ಕೊಳ್ಳೋಕೆ ಸೂಟ್ ಕೇಸ್ ಪ್ಯಾಕ್ ಮಾಡೋ ಪರಿಸ್ಥಿತಿ ಬಂದಿದೆ. ನಮ್ಮ ಹತ್ರ ದುಡ್ಡಿದೆ, ಆದರೆ ಹೋಗೋಕೆ ಜಾಗ ಇಲ್ಲ, ಯಾಕಂದ್ರೆ ಏರ್ ಸ್ಪೇಸ್ ಕ್ಲೋಸ್ ಆಗಿದೆ ಅಂತ ಜನ ಅಳ್ತಾ ಇದ್ದಾರೆ. ದುಬೈ ಏರ್ಪೋರ್ಟ್ ಸೇರಿ ಪ್ರಮುಖ ಏರ್ಪೋರ್ಟ್ಗಳು ಟೆಂಪರರಿ ಆಗಿ ಬಂದ್ ಮಾಡಲಾಗಿದೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಏರ್ ಸ್ಪೇಸ್ ಕ್ಲೋಸ್ ಇತ್ತು, ಯಾವುದೇ ವಿಮಾನ ಹಾರಾಟ ಇಲ್ಲ. ಇನ್ನು UAEನ ಇನ್ನೊಂದು ಪ್ರಮುಖ ನಗರ ಅಬುಧಾಬಿ, ಅದರ ಹತ್ತಿರವೇ ಇರೋ ಅಮೆರಿಕದ ಅಲ್ ದಫ್ರಾ ಏರ್ಬೇಸ್, ಇರಾನ್ ಅಲ್ಲೂ ದಾಳಿ ಮಾಡಿದೆ. ಇದು ದುಬೈ ರೆಸಿಡೆನ್ಷಿಯಲ್ ಏರಿಯಾದಿಂದ ಕೇವಲ 120ರಿಂದ 150 ಕಿಲೋಮೀಟರ್ ದೂರದಲ್ಲಿದೆ. ಪರಿಣಾಮ ಜನ ದಿಕ್ಕಾಪಾಲಾಗಿದ್ದಾರೆ. ಅಬುಧಾಬಿಯ ಝಾಯಿದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ದಾಳಿಯಾಗಿದೆ, ಅಲ್ಲೂ ಕೂಡ ಇರಾನ್ ಹೊಡೆದಿದೆ. ಒಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ, 7 ಜನ ಗಾಯಗೊಂಡಿದ್ದಾರೆ. ಇತ್ತ ಸೌದಿ ಅರೇಬಿಯಾ, ಅಲ್ಲಿನ ರಿಯಾದ್ ಮತ್ತು ಈಸ್ಟರ್ನ್ ಪ್ರಾಂತ್ಯಗಳಲ್ಲಿ ಯುದ್ಧದ ಸೈರನ್ ಮೊಳಗ್ತಾ ಇದೆ. ಇರಾನ್ನ ಮೇಜರ್ ಟಾರ್ಗೆಟ್ ಆಗಿರೋದು ರಿಯಾದ್ ಹತ್ರ ಇರೋ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್. ಸೌದಿ ಸೇನೆ ಮಿಸೈಲ್ಗಳನ್ನ ತಡಿತಾ ಇದೆ, ಆದರೆ ದಮಾಮ್ ಮತ್ತು ಜಬೈಲ್ನಂತಹ ಇಂಡಸ್ಟ್ರಿಯಲ್ ಸಿಟಿಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಲ್ಲಿರುವ ಭಾರತೀಯ ಕಾರ್ಮಿಕರಿಗೆ ರೂಮ್ ಬಿಟ್ಟು ಹೊರಗೆ ಬರಬೇಡಿ ಅಂತ ಮಾಲೀಕರು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ದುಬೈ ಕತೆ ಹೀಗಾದ್ರೆ ಇತ್ತ ಬಹ್ರೈನ್ ಮತ್ತು ಕುವೈತ್ ಪರಿಸ್ಥಿತಿ ಇನ್ನೂ ಭೀಕರ. ಬಹ್ರೈನ್ನಲ್ಲಿ
ಇರಾನ್ನ ಡ್ರೋನ್ ಒಂದು ನೇರವಾಗಿ ಬಂದು ದೊಡ್ಡ ಸ್ಕೈ ಸ್ಕ್ರೇಪರ್ ಒಂದಕ್ಕೆ ಡಿಕ್ಕಿ ಹೊಡೆದಿದೆ, ಬಹುಮಹಡಿ ಕಟ್ಟಡಕ್ಕೆ. ಸಿನಿಮಾ ದೃಶ್ಯದಂತೆ ಬಿಲ್ಡಿಂಗ್ ಹೊತ್ತಿ ಉರಿದಿದೆ. ಅಲ್ಲಿನ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಮತ್ತು ಅಮೆರಿಕದ ಟಾಪ್ ನೇವಲ್ ಬೇಸ್ ಮೇಲೂ ಕೂಡ ಮಿಸೈಲ್ ಬಿದ್ದಿರೋ ವಿಡಿಯೋಗಳು ವೈರಲ್ ಆಗಿವೆ. ಇಲ್ಲಿ ಮನಾಮಾ ಸಿಟಿಯ ಒಳಭಾಗದಲ್ಲಿ ಅಮೆರಿಕದ ನೇವಲ್ ಬೇಸ್ ಇದೆ. ಜನವಸತಿ ಪ್ರದೇಶ ಮತ್ತು ಮಿಲಿಟರಿ ಬೇಸ್ ಒಂದೇ ಕಡೆ ಇರೋದ್ರಿಂದ ಸಿವಿಲಿಯನ್ಸ್ ಪ್ರಾಣಕ್ಕೆ ಅತಿ ಹೆಚ್ಚು ಅಪಾಯ ಆಗಿರೋ ಸಾಧ್ಯತೆ ಇದೆ. ಇತ್ತ ಕುವೈತ್ನ ಮೇನ್ ಏರ್ಪೋರ್ಟ್ಗೆ ಡ್ರೋನ್ ಅಪ್ಪಳಿಸಿ ಅಲ್ಲಿನ ಟರ್ಮಿನಲ್ ಡ್ಯಾಮೇಜ್ ಆಗಿದೆ. ಕೆಲಸ ಮಾಡ್ತಿದ್ದ ಎಷ್ಟೋ ಜನರಿಗೆ ಗಾಯಗಳಾಗಿವೆ. ಈ ಶ್ರೀಮಂತ ಗಲ್ಫ್ ರಾಷ್ಟ್ರಗಳು ಅಂತ ಹೇಳಿದ್ರೆ ಓಯಸಿಸ್ ಆಫ್ ಸ್ಟೆಬಿಲಿಟಿ ಅಥವಾ ಶಾಂತಿಯ ತೋಟಗಳು ಅಂತ ಕರೀತಾ ಇದ್ರು. ಆದರೆ ಇವತ್ತು ಅಲ್ಲಿ ದೊಡ್ಡ ಹಿಂಸೆ ಶುರುವಾಗಿದೆ. ಇರಾನ್ ಎಲ್ರಿಗೂ ಹೊಡಿತಾ ಇದೆ. ಕತಾರ್ ಕತೆ ಇನ್ನೂ ಡೇಂಜರಸ್. ಯಾಕಂದ್ರೆ ಇಲ್ಲಿರೋ ಅಮೆರಿಕದ ಅತಿದೊಡ್ಡ ಅಲ್ ಉದೈದ್ ಬೇಸ್ ಮೇಲೆ ಇರಾನ್ ಮಿಸೈಲ್ ಮಳೆಯನ್ನ ಸುರಿಸಿದೆ. ಬೇಸ್ ಸುತ್ತಮುತ್ತ ದಟ್ಟವಾದ ಹೊಗೆ ಕಾಣಿಸ್ತಾ ಇದೆ. ದೋಹಾ ಸಿಟಿಯಿಂದ ಇದು ಇರೋದು ಬರೀ 50ರಿಂದ 60 ಕಿಲೋಮೀಟರ್ ದೂರದಲ್ಲಿ. ಇದರ ಶಾಕ್ ವೇವ್ಸ್ ದೋಹಾ ಸಿಟಿಗೂ ತಲುಪಿದೆ. ಎಫೆಕ್ಟ್ ಎಷ್ಟಿದೆ ಅಂದ್ರೆ ಜಗತ್ತಿನ ಪ್ರಮುಖ ಏರ್ಲೈನ್ಸ್ ಪೈಕಿ ಒಂದಾದ ಕತಾರ್ ಏರ್ವೇಸ್ ತನ್ನ ಹಾರಾಟವನ್ನ ಬಂದ್ ಮಾಡಿದೆ. ಫಿಫಾ ವರ್ಲ್ಡ್ ಕಪ್ ಸ್ಟೇಡಿಯಂಗಳಿಗೆ ಏನೂ ಆಗಿಲ್ಲ, ಆದ್ರೂ ಜನ ಭಯದಲ್ಲಿ ಆಫೀಸ್ ಕೆಲಸಗಳನ್ನ ನಿಲ್ಲಿಸಿದ್ದಾರೆ. ಯುದ್ಧದ ಬಿಸಿ ಕೇವಲ ಗಲ್ಫ್ಗೆ ಮಾತ್ರ ಸೀಮಿತ ಆಗಿಲ್ಲ. ಲೆಬನಾನ್ನಲ್ಲಿ ಜನ ಪ್ಯಾನಿಕ್ ಆಗಿದ್ದಾರೆ. 2024ರ ಯುದ್ಧದ ನೆನಪಾಗಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಸೂಪರ್ ಮಾರ್ಕೆಟ್ಗಳಲ್ಲಿ ಸಾಮಾನು ಖಾಲಿ ಆಗ್ತಿದೆ. ಜೋರ್ಡನ್ನ ಎರ್ಬಿದ್ ಸಿಟಿಯಲ್ಲಿ ಆಕಾಶದಲ್ಲಿ ಮಿಸೈಲ್ ಹೊಡೆದುರುಳಿಸಿದಾಗ ಬಿದ್ದ ಬೆಂಕಿಯ ತುಂಡುಗಳಿಂದ ಇಡೀ ಸಿಟಿ ಬೆಳಗಿದ ಹಾಗೆ ಕಾಣಿಸ್ತು. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹೇಳ್ತಾರೆ, ನಾವು ಗಲ್ಫ್ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತಿಲ್ಲ, ಅಲ್ಲಿರೋ ಅಮೆರಿಕನ್ ಬೇಸ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದೀವಿ ಅಂತ. ಆದ್ರೆ ರಿಯಾಲಿಟಿ ಏನ್ ಗೊತ್ತಾ? ಹೊತ್ತಿ ಉರಿತಿರೋದು ಅಮೆರಿಕನ್ ಬೇಸ್ ಅಲ್ಲ, ದುಬೈನ ಹೋಟೆಲ್ ಮತ್ತು ಕುವೈತ್ನ ಏರ್ಪೋರ್ಟ್. ಸೊ ಇರಾನ್ ಕಣ್ಣಲ್ಲಿ ಈಗ ಈ ರಾಷ್ಟ್ರಗಳು ಅಮೆರಿಕದ ಪಾರ್ಟ್ನರ್ಸ್ ಅಥವಾ ಏಜೆಂಟ್ಸ್. ನನ್ನ ಶತ್ರುವಿಗೆ ಜಾಗ ಕೊಟ್ರಿ, ನಮ್ಮೇಲೆ ದಾಳಿ ಮಾಡಕ್ ಬಿಟ್ರಿ, ಏರ್ ಸ್ಪೇಸ್ ಕೊಟ್ರಿ, ಈಗ ನನಗೆ ಶತ್ರುವೇ ನೀವು ಕೂಡ ಅನ್ನೋದು ಯುದ್ಧದ ನಿಯಮ ಇರಾನ್ ಪ್ರಕಾರ. ಹೀಗಾಗಿ ಅಲ್ಲಿ ಕೆಲಸಕ್ಕೆ ಹೋಗಿರೋ ಅಮಾಯಕ ಭಾರತೀಯರು, ವಿದೇಶಿಯರು ಕೂಡ ಈಗ ಅತಂತ್ರ ಆಗಿದ್ದಾರೆ, ಆತಂಕದಲ್ಲಿದ್ದಾರೆ. ಸದ್ಯಕ್ಕೆ 100 ಜನ ನಾಗರಿಕರ ಪ್ರಾಣಹಾನಿ ಈ ಗಲ್ಫ್ ರಾಷ್ಟ್ರಗಳಲ್ಲಿ ಆಗಿಲ್ಲ. ಈ ಸುನ್ನಿ ಗಲ್ಫ್ ರಾಷ್ಟ್ರಗಳಲ್ಲಿ, ಶ್ರೀಮಂತ ರಾಷ್ಟ್ರಗಳಲ್ಲಿ ಆಗಿಲ್ಲ. ತಡೆಯಲಾಗ್ತಾ ಇದೆ. ಒಂದಷ್ಟು ಡ್ಯಾಮೇಜ್ ಆದರೂ ಕೂಡ, ಗಾಯಗೊಂಡರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಇನ್ನೂ ಕೂಡ ಆಗಿಲ್ಲ. ಆದರೂ ಕೂಡ ಡಮ್ ಡಮಾರ್ ಅನ್ನೋ ಸೌಂಡ್ ಎಲ್ಲ ಕಡೆ ಕೇಳಿಸೋಕೆ ಶುರುವಾದರೆ ಜನಕ್ಕೆ ಡಬಡವ ಅನ್ನತ್ತಲ್ವಾ, ಆತಂಕ ಆಗುತ್ತಲ್ವಾ, ನೆಮ್ಮದಿಯಾಗಿರೋಕ್ಕಾಗತ್ತವರು ಹೆಂಡತಿ ಮಕ್ಕಳ ಸಮೇತ, ಫ್ಯಾಮಿಲಿ ಸಮೇತ ಅಲ್ಲಿರೋ ಭಾರತೀಯರು. ಅದು ಅವ್ರನ್ನ ಕಾಡ್ತಿರೋ ಆತಂಕ ಇದು. ಭಾರತ ಸರ್ಕಾರ, ವಿದೇಶಾಂಗ ಇಲಾಖೆ ಅಲ್ಲಿರೋ ಭಾರತೀಯರ ಸೇಫ್ಟಿಗೆ ಏನಾಗುತ್ತೋ ಅದನ್ನು ಮಾಡೋಕ್ಕೆ ಟ್ರೈ ಮಾಡಬೇಕು, ಬಹುಶಃ ಮಾಡ್ತಿರ್ತಾರೆ. ಬಟ್ ಇಮಿಡಿಯೇಟ್ಲಿ ಈ ಥರ ಶುರು ಆಗಿಬಿಟ್ರೆ, ಯಾವುದೇ ಮುನ್ಸೂಚನೆ ಇಲ್ಲದೆ ಓಕೆ ಇರಾನ್ನಲ್ಲಿ ಆಗುತ್ತೆ ಅಂತ ಗೊತ್ತಿತ್ತು, ಅಲ್ಲಿಗೆ ಅಡ್ವೈಸರಿ ಕೊಡಲಾಗಿತ್ತು. ಅಕ್ಕಪಕ್ಕದ ರಾಷ್ಟ್ರಗಳಲ್ಲೂ ಕೂಡ ಈ ಲೆವೆಲ್ಗೆ ಎಲ್ಲ ಎಸ್ಕಲೇಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಯಾರಿಗೂ ಇರಲಿಲ್ಲ. ಇರಾನ್ ಈ ಥರ ಬರೋ ಎಲ್ಲ ಗಲ್ಫ್ ರಾಷ್ಟ್ರಗಳಿಗೆ ಹೊಡೆಯೋಕೆ ಶುರು ಮಾಡುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ದುಬೈನಂತಹ ಸಿಟಿಗಳು ಕೂಡ ಬೆಂಕಿ ನೋಡ್ತವೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ಇದು ಸಡನ್ ಶಾಕ್. ಹಾಗಾಗಿ ಈ ಸಡನ್ ಶಾಕ್ಗೆ ಸಡನ್ ಪ್ರತಿಕ್ರಿಯೆ ಏನು ಅನ್ನೋದು ಕೂಡ ಸಡನ್ ಆಗಿ ತುರ್ತಾಗಿ ಆಗಬೇಕು. ಬಹುಶಃ ಭಾರತ ಸರ್ಕಾರ ನೋಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರತಿಕ್ರಿಯೆ ಕೊಡುತ್ತೆ ಅಂತ ಹೇಳಿ. ಆಲ್ರೆಡಿ ಟಚ್ಚಲ್ಲಿ ಇರ್ತಾರೆ ಗಲ್ಫ್ ರಾಷ್ಟ್ರಗಳೊಂದಿಗೆ. ಭಾರತಕ್ಕೆ ಬರೋಕೆ ರೆಡಿ ಇರೋರನ್ನ ಕರ್ಕೊಂಬರೋಕೆ ಏನಾದರೂ ವ್ಯವಸ್ಥೆ ಮಾಡಲಾಗುತ್ತಾ, ಹೇಗೆ, ಅದು ಕೂಡ ನೋಡಬೇಕು. ಸಣ್ಣ ಪುಟ್ಟ ಪಾಪ್ಯುಲೇಷನ್ ಅಲ್ವಲ್ಲ, ಯಾವುದೋ ದೂರದ ರಾಷ್ಟ್ರ 500 ಜನ ಇದ್ದಾರೆ, 100 ಜನ ಇದ್ದಾರೆ, ಹಂಗಲ್ಲ. ನಿಮಗೆ ಹೇಳಿದ್ವಿ ಇಡೀ ಗಲ್ಫಲ್ಲಿ 1 ಕೋಟಿ ಜನ ಇದ್ದಾರೆ ಅಂಥೇಳಿ. ಇಂಪಾಸಿಬಲ್. ಹಡಗು ಕಳಿಸಿದ್ರು ಆಗಲ್ಲ, ಕೂಡಲೇ ಕರ್ಕೊಂಬರೋಕ್ಕೆ. ವಿಮಾನಗಳನ್ನು ನೀವು 24/7 ಓಡಿಸಿದ್ರು ಕೂಡ ಆಗಲ್ಲ. ಏರ್ ಸ್ಪೇಸ್ ಬೇರೆ ಕ್ಲೋಸ್ ಆಗಿದೆ. ಯಾವಾಗ ಎಲ್ಲಿಂದ ಮಿಸೈಲ್ ಬರುತ್ತೆ, ಡ್ರೋನ್ ಬರುತ್ತೆ ಗೊತ್ತಿಲ್ಲ. ಹಾಗಾಗಿ ಬಹಳ ಇಕ್ಕಟ್ಟಿನ ಸಿಚುವೇಶನ್ ಇದೆ. ಆದಷ್ಟು ಬೇಗ ಈ ಗಲ್ಫ್ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡೋದನ್ನು ಇರಾನ್ ನಿಲ್ಲಿಸಬೇಕು. ಅದಕ್ಕೆ ಏನಾದರೂ ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ದಾರಿ ಕಾಣಿಸ್ತಿಲ್ಲ ಸದ್ಯಕ್ಕೆ. ಇವ್ಯಾಕ್ಯುವೇಷನ್ ಅಷ್ಟು ಈಸಿ ಇಲ್ಲ ಅಷ್ಟೊಂದು ಜನರನ್ನು ಮಾಡೋದು. 90 ಲಕ್ಷ ಜನ, 450 ದಿನ. ಗಲ್ಫ್ ಭಾರತೀಯರ ಗತಿ ಏನು ನೋಡಿ. UAE ಒಂದರಲ್ಲೇ ಸುಮಾರು 40 ಲಕ್ಷ ಜನ, ಸೌದಿಲಿ 25 ಲಕ್ಷ, ಕುವೈತ್, ಕತರ್, ಒಮನ್, ಬಹರೇನ್ ಎಲ್ಲ ಸೇರಿಸಿದ್ರೆ ಟೋಟಲ್ ನಂಬರ್ 90 ಲಕ್ಷದಿಂದ 1 ಕೋಟಿ. ಅದಕ್ಕೆ ಹೇಳಿದ್ದು ಸ್ನೇಹಿತರೆ, ಬೇರೆ ದಾರಿ ಇಲ್ಲ ಅಂತ. ನಮ್ಮ ಹತ್ರ ಇರೋ ಏರ್ ಇಂಡಿಯಾನೋ, ಇಂಡಿಗೋನೋ, ಸ್ಪೈಸ್ ಜೆಟ್ಟೋ, ಇಂಡಿಯನ್ ಏರ್ಫೋರ್ಸ್ ಎಲ್ಲ ವಿಮಾನಗಳನ್ನು, ಎಲ್ಲ ಕಂಪ್ನಿಗಳದ್ದು ಸೇರಿಸಿ, ಏರ್ಫೋರ್ಸ್ದು ಸೇರಿಸಿ ಇವ್ಯಾಕ್ಯುಯೇಷನ್ ಮಾಡೋಣ ಅಂತ ಕಳಿಸಿದ್ರು ಕೂಡ ದಿನಕ್ಕೆ 20,000 ಜನರನ್ನ. ದೊಡ್ಡ ನಂಬರ್ ಇದು. ಆಗಲ್ಲ, ಅಷ್ಟು ಸುಲಭಕ್ಕಾಗಲ್ಲ. ಯುಕ್ರೇನ್ನಲ್ಲಿ ವಾರ್ ಟೈಮ್ನಲ್ಲಿ ದಿನಕ್ಕೆ 2-3 ಸಾವಿರ ಏರ್ಲಿಫ್ಟ್ ಮಾಡಿದ್ರು, ಅದು ಕೂಡ ತುಂಬ ಕಷ್ಟದಲ್ಲಿ ಮಾಡಿದ್ರೂ ಕೂಡ 1 ಕೋಟಿ ಜನರನ್ನ ಖಾಲಿ ಮಾಡ್ಸೋಕ್ಕಲ್ಲಿಂದ 450 ದಿನಗಳು ಬೇಕು, 1.5 ವರ್ಷ. ಆಗೋದು ಹೋಗೋದಲ್ಲ. ಸದ್ಯಕ್ಕಿರೋದು ಒಂದೇ ದಾರಿ, ಇಲ್ಲಿ ಈ ಸಿಟಿಗಳನ್ನು ಟಾರ್ಗೆಟ್ ಮಾಡದಿರೋ ಥರ ಇರಾನನ್ನು ಸುಮ್ಮನಾಗಿಸೋದು. ಈ ರಾಷ್ಟ್ರಗಳೆಲ್ಲ ಸೇರಿಕೊಂಡು ಅಮೆರಿಕದ ಮೇಲೆ ಪ್ರೆಷರ್ ಹಾಕಬೇಕು. ಇರಾನ್ ಆಟವನ್ನು ಬೇಗ ಬಂದ್ ಮಾಡಿಸೋಕೆ ಪ್ರೆಷರ್ ಹಾಕಬೇಕು ಅಷ್ಟೇ. ಅದರ್ವೈಸ್ ದೇರ್ ಈಸ್ ನೋ ಅದರ್ ವೇ. ಕೆಲವರು ಕೇಳ್ಬೋದು, ಸಮುದ್ರದಲ್ಲಿ ದೊಡ್ಡ ದೊಡ್ಡ ಹಡಗಲ್ಲಿ ಹಾಕೊಂಡ್ಬರ್ಬೋದಲ್ಲ ಅಂತ. ಅದು ಕೂಡ ಸೇಫ್ ಇಲ್ಲ ಈಗ. ಒಂದು ಕಡೆ ಸ್ಟ್ರೇಟ್ ಆಫ್ ಹೋರ್ಮುಜ್, ಅದನ್ನು ಇರಾನ್ ಬ್ಲಾಕ್ ಮಾಡ್ತೀವಿ, ಅಲ್ಲಿ ಯಾವುದೇ ಹಡಗುಗಳು ಹೋಗಂಗಿಲ್ಲ ಅಂತ ಹೇಳಿದೆ. ಇನ್ನೊಂದು ಕಡೆ ಕೆಂಪು ಸಮುದ್ರದಲ್ಲಿ ರೆಡ್ ಸಿ, ಅಲ್ಲಿ ಇರಾನ್ನ ಪ್ರಾಕ್ಸಿ ಹುತಿ ಬಂಡುಕೋರರು ಕಾದು ಕುಳಿತಿದ್ದಾರೆ. ಯಾವ್ಯಾವ ಹಡಗು ಬಂದರೂ ಕೂಡ ರಾಕೆಟ್ ಹಾರಿಸ್ತೀವಿ ಅಂತ ಹೇಳಿ.
ಸೊ ಆಕಾಶ ಮಾರ್ಗನೂ ಬಂದ್, ಸಮುದ್ರ ಮಾರ್ಗನೂ ಕೂಡ ಸದ್ಯಕ್ಕೆ ಕಷ್ಟ. ದೊಡ್ಡ ಲಾಜಿಸ್ಟಿಕಲ್ ನೈಟ್ ಮೇರ್ ಇದು. ದುಡ್ಡ ನೆಮ್ಮದಿನ. ಸ್ನೇಹಿತರೆ, ನಮಗೆ ಪದೇ ಪದೇ ಇಂಥ ಘಟನೆಗಳೊಂದು ಪಾಠವನ್ನು ಹೇಳ್ಕೊಡ್ತವೆ. ಶ್ರೀಮಂತಿಕೆ ಒಂದು ಕಡೆ, ರಾಜಕೀಯ ಸ್ಥಿರತೆ ಮತ್ತು ಭದ್ರತೆ ಅದು ಕೂಡ ಅಷ್ಟೇ ಮುಖ್ಯ. ಶ್ರೀಮಂತಿಕೆಯಷ್ಟೇ ಅದು ಕೂಡ ಅಷ್ಟೇ ಮುಖ್ಯ ಅಂತ. ದುಬೈ, ಕತಾರ್, ಪ್ರಪಂಚದೆಲ್ಲ ಲಕ್ಸುರಿ ಇದೆ. ಇಲ್ಲಿವರೆಗೂ ಕೂಡ ಅವ್ರಿಗೆ ಏನಾಗುತ್ತೆ, ಅಮೆರಿಕದ ಫ್ರೆಂಡ್ಸ್ ಅಲ್ವಾ, ಅಮೆರಿಕದ ಶೀಲ್ಡ್ ಇದೆ, ಅವ್ರನ್ನ ಯಾರು ಮುಡ್ತಾರೆ ಅನ್ನೋ ಒಂದು ಮಿತ್ತಿತ್ತು, ಭ್ರಮೆ ಇತ್ತು. ಆ ಭ್ರಮೆಯನ್ನು ಇರಾನ್ ಈಗ ಧ್ವಂಸ ಮಾಡಿದೆ. ಮಿಸೈಲ್ ಮಳೆಯನ್ನು ಸುರಿಸೋ ಮೂಲಕ ಅವ್ರ ಮೇಲೆ. ಅಲ್ಲಿ ಚಿನ್ನದ ಟಾಯ್ಲೆಟ್ ಇರ್ಬೋದು, AC ಬಸ್ ಸ್ಟಾಪ್ ಇರ್ಬೋದು, ತಿಂಗಳಿಗೆ ಲಕ್ಷ ಲಕ್ಷ ಸಂಬಳ ಇರ್ಬೋದು. ಆದರೆ ಅದನ್ನು ಅನುಭವಿಸೋಕೆ ಬೇಕಾದ ಶಾಂತಿ ಈಗ ಅಲ್ಲಿ ಕಾಣಿಸ್ತಾ ಇಲ್ಲ. ಇಷ್ಟು ದಿವಸ ಇದು ಸೇಫ್ ಅಂತ ಅನಿಸಿತ್ತು, ಈಗ ಇಲ್ಲ, ಇದು ಕೂಡ ಅಲ್ಟಿಮೇಟ್ ಸೇಫ್ಟಿ ಅಲ್ಲ ಅಂತ ಅನ್ಸೋಕೆ ಶುರುವಾಗಿದೆ. ಆದರೆ ಸ್ನೇಹಿತರೆ, ಭಾರತ ಫುಲ್ ಶಾಂತವಾಗಿದೆ. ನೀವು ಆರಾಮಾಗಿ ಪ್ರವಾಸ ಹೋಗಿ ಬರಬೇಕು ಅಂತ ಇದ್ರೆ 7 Sands ಟೂರಿಸಮ್ನವರ ಪ್ಯಾಕೇಜ್ ನೋಡ್ಬೋದು. ಫುಲ್ ಕಾಶ್ಮೀರ, ವೈಷ್ಣೋದೇವಿ, ಅಮೃತ್ಸರ ಎಲ್ಲ ನೋಡ್ಕೊಂಡ್ಬರ್ಬೋದು. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿ ಹೋಗಿ ಬರ್ಬೋದು. ಭೌಗೋಳಿಕವಾಗಿ ಆ ರಾಷ್ಟ್ರಗಳಿಗೆ ಸ್ಟ್ರಾಟಜಿಕ್ ಡೆಪ್ತ್ ಇಲ್ಲ. ಚಿಕ್ಕ ಚಿಕ್ಕ ರಾಷ್ಟ್ರಗಳು, ಯಾವ ಕಡೆಯಿಂದ ಬೇಕಾದ್ರೂ ಮಿಸೈಲ್ ಹಾರಿಸ್ಬೋದು. ಸ್ಟ್ರಾಟಜಿಕ್ ಡೆಪ್ತ್ ಅಂದ್ರೇನು? ಈಗ ನೋಡಿ, ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಇದೆ. ನಮ್ಮ ಶತ್ರುಗಳು ಉತ್ತರದಲ್ಲಿ ಏನೇ ಟ್ರೈ ಮಾಡಿದ್ರು ಕೂಡ ಇಡೀ ಉತ್ತರ ಭಾರತ ಶೀಲ್ಡ್ ಥರ ಅಲ್ಲಿರೋ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಬ್ಲಾಕ್ ಮಾಡೋಕ್ಕೆ ಹಲವು ಹಂತಗಳಲ್ಲಿ ಕೆಲಸ ಮಾಡ್ಬೋದು. ಇಮಿಡಿಯೇಟ್ ಬಾರ್ಡರ್ನಲ್ಲಿ ಉತ್ತರ ಭಾರತದಲ್ಲಿ, ಮಧ್ಯ ಭಾರತದಲ್ಲಿ ಅಲ್ಲಿ ತನಕನೂ ತಡಿಬೋದು. ಅದಕ್ಕೆ ಸ್ಟ್ರಾಟಜಿಕಲಿ ಎಲ್ಲ ಮೇಜರ್ ಡಿಫೆನ್ಸ್ ಇಂಡಸ್ಟ್ರೀಸ್, ಹೈಟೆಕ್ ಇಂಡಸ್ಟ್ರೀಸ್, ಸರ್ಕಾರಿ ಸ್ವಾಮ್ಯದ PSUಗಳು ಅವೆಲ್ಲವೂ ಇರೋದು ಎಲ್ಲಿ? ಸೌತ್ನಲ್ಲಿ ಆರಂಭದಲ್ಲಿ ಶುರು ಮಾಡಿದ್ದೆ ಆ ಕಾರಣಕ್ಕೋಸ್ಕರ. ಅದು ಸ್ಟ್ರಾಟಜಿಕ್ ಡೆಪ್ತ್. ಅದು ಆ ಥರದ ಅವಕಾಶ ಈ ಸಣ್ಣ ಸಣ್ಣ ದ್ವೀಪ ರಾಷ್ಟ್ರಗಳಿಗಿಲ್ಲ ಅಲ್ಲಿ. ಜೊತೆಗೆ ನಮ್ಮಲ್ಲಿ ಪ್ಯೂರ್ ಡೆಮೋಕ್ರಸಿ ಇದೆ. ಅಧಿಕಾರದ ಹಸ್ತಾಂತರಕ್ಕಾಗಿ ಇಲ್ಲಿ ರಕ್ತಪಾತ ಆಗಬೇಕು ಅಂತಿಲ್ಲ. ಚುನಾವಣೆಯಲ್ಲಿ ಜನ ಡಿಸೈಡ್ ಮಾಡ್ತಾರೆ ಯಾರು ಇರಬೇಕು, ಯಾರು ಹೋಗಬೇಕು ಅಂತ ಹೇಳಿ. ಹಾಗಂತ ವಿದೇಶಕ್ಕೆ ಕೆಲಸಕ್ಕೆ ಹೋಗಲೇಬಾರ್ದು ಅಂತಲ್ಲ. ಎಲ್ಲರಿಗೂ ಒಂದೇ ಕಡೆ ಕೆಲಸ ಸಿಗಲ್ಲ. ಲೈವ್ಲಿಹುಡ್ ಎಲ್ಲಿ ಕರೆಯುತ್ತಲ್ಲಿ ಹೋಗಲೇಬೇಕಾಗತ್ತೆ. ಆದರೆ ಮೈಂಡಲ್ಲಿ ಅದೊಂದು ಸೇಫ್ಟಿ ಮಿತ್ತಿತ್ತಲ್ಲ, ಅದು ಇವತ್ತು ಒಡೆದು ಹೋಗಿದೆ ಅನ್ನೋದರಷ್ಟೇ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರೋದು. ಹಾಗಂತ ಇದರ ಎಫೆಕ್ಟ್ ಭಾರತದ ಮೇಲೆ ಆಗಲ್ವಾ? ಖಂಡಿತ ಆಗುತ್ತೆ. ನಮ್ಮ ಆರ್ಥಿಕತೆಯ ಮೇಲೂ ಕೂಡ ಪರಿಣಾಮ ಆಗುತ್ತೆ ಸ್ನೇಹಿತರೆ. ಈ ಕಾನ್ಫ್ಲಿಕ್ಟ್ದು ಪ್ರತಿ ವರ್ಷ ವಿದೇಶದಿಂದ ಭಾರತಕ್ಕೆ ಬರುವ ಹಣ ಸುಮಾರು $120 ಬಿಲಿಯನ್. ಗಲ್ಫ್ನಿಂದ ಅರ್ಧದಷ್ಟು ಬರುತ್ತೆ ನಮಗೆ. ಕೇರಳ, ಕರ್ನಾಟಕದ ಕರಾವಳಿ ಮತ್ತು ಉತ್ತರ ಭಾರತದ ಎಷ್ಟೋ ಕುಟುಂಬಗಳು ಇದೇ ಹಣದ ಮೇಲೆ ಡಿಪೆಂಡ್ ಆಗಿವೆ. ಸೊ ಅಲ್ಲಿನ ಎಕಾನಮಿ ಬಿದ್ದರೆ ಇಲ್ಲಿನ ಎಷ್ಟೋ ಮನೆಗಳಲ್ಲಿ ಒಲೆಗಳು ಉರಿಯೋದು ನಿಲ್ಲುತ್ತೆ. ಕಡೆಯದಾಗಿ ಗಲ್ಫ್ನಲ್ಲಿರೋ ನಮ್ಮ ವೀಕ್ಷಕರಿಗೆ, ಭಾರತೀಯರಿಗೆ, ಕನ್ನಡಿಗರಿಗೆ, ನಮ್ಮ ಫ್ಯಾಮಿಲಿ ಥರನೇ ಅವರೆಲ್ಲರೂ ಕೂಡ, ಅವ್ರಿಗೊಂದೇ ಮಾತು, ಸದ್ಯಕ್ಕೆ ಪರಿಸ್ಥಿತಿ ಕೈಮೀರಿ ಈ ಥರದೆಲ್ಲ ಆಗ್ತಾ ಇದೆ. ಊಹೆ ಮಾಡದ ರೀತಿಯಲ್ಲಿ ಮಲಗಿದವರೆಲ್ಲ ಎದ್ದು ಏನಪ್ಪ ಸೌಂಡ್ ಅನ್ನೋ ರೀತಿಲಿ ಆಗಿದೆ. ಆದರೆ ಇನ್ನೂ ಕೂಡ ತೀರಾ ಹೆದರೋ ಮಟ್ಟಕ್ಕೆ ಈ ಕ್ಷಣಕ್ಕೆ ಹೋಗಿಲ್ಲ. ಆದರೆ ಹುಷಾರಾಗಿರಿ. ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಎಲ್ಲ ರೂಮರ್ಸ್ನ ನಂಬೇಡಿ. ಅಫಿಷಿಯಲ್ ಚಾನಲ್ಸಲ್ಲಿ ಏನು ಇನ್ಫಾರ್ಮೇಷನ್ ಬರುತ್ತೆ, ಸುದ್ದಿಯ ಬ್ರಾಡ್ಕಾಸ್ಟಿಂಗ್ ಆಗುತ್ತೆ, ಅವುಗಳನ್ನು ಗಮನಿಸಿ. ಭಾರತೀಯ ರಾಯಭಾರ ಕಚೇರಿ ಹೇಳಿದ್ದನ್ನು ಫಾಲೋ ಮಾಡಿ. ಅಮೆರಿಕದ ಬೇಸ್ ಅಥವಾ ಮಿಲಿಟರಿ ಏರಿಯಾಗಳಿಂದ ದೂರ ಇರಿ. ನಿಮ್ಮ ನಿಯರ್ ಬೈ ಅಮೆರಿಕನ್ ಬೇಸ್ ಇತ್ತು ಅಂದರೆ ಅದು ಟಾರ್ಗೆಟ್ ಆಗ್ಬೋದು ಇರಾನ್ ಮಿಸೈಲ್ಗಳಿಗೆ. ಅಕ್ಕಪಕ್ಕದಲ್ಲಿ ಕೊಲಾಟ್ರಲ್ ಡ್ಯಾಮೇಜ್ ಆಗ್ಬೋದು ವಾಸಿಸೋ ಜನ. ಹಾಗಾಗಿ ಅವುಗಳಿಂದ ಸಾಧ್ಯವಾದಷ್ಟು ದೂರ ಇದ್ದರೆ ರಿಸ್ಕ್ ಸುಮಾರು ಕಮ್ಮಿ ಆಗುತ್ತೆ. ಒಟ್ಟಿನಲ್ಲಿ ಎಲ್ಲೇ ಇರಿ ಸ್ನೇಹಿತರೆ, ಸೇಫ್ ಆಗಿರಿ. ಬೇಗ ಇದೆಲ್ಲ ಮುಗಿಲಿ ಅಂತ ನಾವು ಕೂಡ ಆಶಿಸೋಣ. ಸದ್ಯಕ್ಕಂತೂ ಇರಾನ್ ಪೂರ್ತಿ ಶಕ್ತಿಗುಂದೋ ತನಕ ಸುಮ್ಮನಿರೋ ಲಕ್ಷಣ ಇಲ್ಲ. ಕೊನೆ ಮಿಸೈಲ್ ತನಕ ಫೈರ್ ಮಾಡ್ತೀವಿ ಅನ್ನೋ ಥರದಲ್ಲಿ ರೆಡಿ ಆಗಿದ್ದಾರೆ ಅವರು. ಯಾಕಂದರೆ ಡೂ ಆರ್ ಡೈ ಆಗಿಬಿಟ್ಟಿದೆ. ಕಾಮನೆಗಳನ್ನು ಹೊಡೆದಾಕಿದ್ಮೇಲೆ ಅವರು ಏನು ಸದ್ಯಕ್ಕಿದು ಚುಟ್ಕು ಬಿಟ್ಕು ಫೈಟ್ ಮಾಡಿ ಸುಮ್ಮನಿರೋದಿಲ್ಲ ಅವರು. ಹಾಗಾಗಿ ಕೇರ್ಫುಲ್ ಆಗಿರಿ, ಹುಷಾರಾಗಿರಿ. ಏನೇ ಅಪ್ಡೇಟ್ ಇದ್ರೂ ಕೂಡ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ಅದು ನೇರವಾಗಿ ನಿಮಗೆ ತಲುಪುತ್ತೆ ನಾವು ಪಬ್ಲಿಷ್ ಮಾಡಿದಾಗ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.